ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ವೆಯ್ಟ್ ಲಾಸ್ದು ಫಸ್ಟ್ ಡೇ ಚಾಲೆಂಜು ಮತ್ತು ಇಂಚ್ ಲಾಸ್ ಫಸ್ಟ್ ಡೇ ಚಾಲೆಂಜ್ ಏನಿದೆ ಅದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಇವತ್ತು ಬೆಳಗ್ಗೆಯಿಂದ ಏನೇನು ತಿಂದೆ, ಲೈಕ್ ಸ್ವಲ್ಪ ಇವತ್ತೇ ಚೀಟ್ ಮೇಲೆ ಆಯಿತು. ಇವತ್ತು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಬಸವ ಜಯಂತಿ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಫಸ್ಟ್ ಇಂಚ್ ನೋಡಿದೆ 35 ಇದೆ, ಅದನ್ನು ಕರಗಿಸ್ಬೇಕು ಫಸ್ಟು. ನೋಡಿ, ನೆಕ್ಸ್ಟು ಎದ್ದ ತಕ್ಷಣ ಬಿಸಿನೀರು ಕುಡಿದಿದ್ದೀನಿ ಒಂದು ಲೋಟ. ಅದನ್ನೇ ಫಸ್ಟ್ ಎಲ್ಲರೂ ಮಾಡಬೇಕು, ಅಟ್ಲೀಸ್ಟ್ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು. ಇದು ನೋಡಿ ದೋಸೆ ಹಿಟ್ಟು, ಇದು ನಾರ್ಮಲ್ ದೋಸೆ ಹಿಟ್ಟಲ್ಲ, ಮಾಮೂಲಿ ಅಕ್ಕಿ ಬದಲು ಏನದು ಬಾರ್ಲಿ ರೈಸ್ ಅಂತಾರಲ್ಲ ಅದು, ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ಕೊಂಡಿರೋದು. 2 ದೋಸೆ ಜೊತೆಗೆ ಕ್ಯಾರೆಟು ಮತ್ತು ಸೌತೆಕಾಯಿ. ನಾನು ಚಟ್ನಿನ ಜಾಸ್ತಿ ತಿನ್ನಬಾರ್ದು ಆ್ಯಕ್ಚುಲಿ, ಅದೇ ಫ್ಯಾಟು, ಯಾಕಂದರೆ ಕೊಕೊನಟ್ ಹಾಕಿರ್ತೀವಲ್ಲ ಅದಕ್ಕೆ. ಫಸ್ಟ್ ಡೇ ಅಲ್ವಾ, ಇರಲಿ ಅಂದ್ಬಿಟ್ಟು ತಿಂದಿದ್ದೀನಿ. ಅದ್ರ ಜೊತೆಗೆ ಖಾರ ಹಾಕ್ಕೊಂಡಿದ್ದೀನಿ, ಮತ್ತು ಎಣ್ಣೆ ಹಾಕಿಲ್ಲ, ಲೈಟಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ದೋಸೆ ಬೇಯಿಸೋಕ್ಕೆ. ಆಮೇಲೆ ತಿಂಡಿ ತಿಂದು ಹೇಳಿದ್ನಲ್ಲ ಟೀ ಅಂತ ಹೇಳ್ಬಿಟ್ಟು, ಒಂದು ಹಾಫ್ ಲೋಟ ಅಷ್ಟೇ ಟೀ ಕುಡಿದಿದ್ದೀನಿ. ಬಿಕಾಸ್ ಸಡನ್ನಾಗಿ ಬಿಟ್ಟರೆ ನಮಗೆ ತಲೆನೋವು ಬಂದುಬಿಡುತ್ತೆ, ಹೇಳಿದ್ನಲ್ಲ ಅಡಿಕ್ಟ್ ಅಂತ. ಸೊ ಹಾಗಾಗಿ ಇಲ್ಲ, ಟೀನ ಸ್ವಲ್ಪ ಜಾಯಿನ್ ಮಾಡ್ಕೋಬೇಕು, ಯಾಕಂದರೆ ಆಮೇಲೆ ವೆಯ್ಟ್ ಲಾಸ್ ಮಾಡಿದ್ರೂ ಮತ್ತೆ ಕುಡಿದ್ರೆ ಮತ್ತೆ ಗೇನ್ ಆಗಿಬಿಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಇರಬೇಕು ಜೊತೆ. ಅದ್ರ ಜೊತೆಯೇ ವೆಯ್ಟ್ ಕಮ್ಮಿ ಮಾಡಿಕೊಂಡ್ರೆ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ತೀರ ಬಿಟ್ಬಿಟ್ರೆ ಆಮೇಲೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ, 35 ಇರೋ ಇಂಚನ್ನು ಕಮ್ಮಿ ಮಾಡಬೇಕು. ಅದನ್ನು ಫುಲ್ ಪ್ರೆಸ್ ಮಾಡಿ ತೆಗೆದ್ರೆ 34 ಬರುತ್ತೆ. ನಾನು ಲೂಸಾಗೆ ಬಿಟ್ಟು ತೋರಿಸಿದ್ದೀನಿ. ಸೊ 35 ಇದೆ, 35 ಇಂಚಸ್ನ ಕಮ್ಮಿ ಮಾಡಬೇಕು. ನೋಡಿ, ಹಾಫ್ ಲೋಟ ಅಷ್ಟೇ ಟೀ, ಅದು ತುಂಬ ನೀರು ಹಾಕ್ಕೊಂಡು ಇದು ಮಾಡಿರೋದು, ಯಾಕಂದರೆ ತುಂಬ ಗಟ್ಟಿ ಕುಡಿಬಾರ್ದು, ಕುಡಿದ್ರೆ ಅದು ಫ್ಯಾಟ್ ಆಗುತ್ತೆ ಹಾಲು ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ವ. ಸೊ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಇವತ್ತು ಹುಣ್ಣಿಮೆ ಅಲ್ವಾ. ಸೊ ಹಾಗಾಗಿ ಒಂಚೂರು ಹೊರಗಡೆ ಹೋಗಬೇಕಿತ್ತು ಟೆಂಪಲೆಲ್ಲೋ, ಅದಕ್ಕೋಸ್ಕರನೇ ಹೋಗೋಣ ತಡಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನೋಡ್ತಾ ಇದ್ದೀರಲ್ವ. ಸೊ ಈ ಥರ ಹೋಗಿದ್ದು ಬಂದು ಫುಲ್ ಟಯರ್ಡ್ ಆಯಿತು. ಸೊ ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು, ಇನ್ನು ಮಧ್ಯದಲ್ಲಿ ಇನ್ನೇನು ತಿನ್ನೋ ಹಾಗಿಲ್ಲ ಅಂದ್ಬಿಟ್ಟು ಎಳ್ನೀರು ಕುಡಿದೆ. ಎಳ್ನೀರು ಕುಡಿಯೋಬೋದು, ಅದು ಲೋ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ, ನಮ್ಮ ಮನೆಯವ್ರು ಹೊಡೆದು ಗ್ಲಾಸ್ಗೂ ಹಾಕಿದ್ದಾರೆ, ಅದರಲ್ಲಿ ಫುಲ್ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಒಂದು ಲೋಟ ಫುಲ್ ಬಂದಿದೆ ನೋಡಿ, ನೋಡಿದ್ರಲ್ವ, ಫುಲ್ ನೀರು ಬಂದಿದೆ ಒಂದು ಲೋಟ. ಸೊ ಅದನ್ನು ಕುಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಬೇಕಿತ್ತು. ಅಂದರೆ ಹೇಳಿದ್ನಲ್ಲ, ನಮ್ಮ ಊರಿಗೆ ಫಂಕ್ಷನ್ ಇತ್ತು ಅಂತೇಳ್ಬಿಟ್ಟು, ಬಸವ ಜಯಂತಿ ಇತ್ತು. ಅದ್ರ ಫಂಕ್ಷನ್ ನೋಡೋಕ್ಕೋಸ್ಕರ ಊರಿಗೆ ಹೋದ್ವಿ. ನಾನೇನು ಫಂಕ್ಷನೆಲ್ಲ ಇಲ್ಲಿಗೆ ಜಾಯಿನ್ ಮಾಡಿ ಮಿಕ್ಸ್ ಮಸಾಲ ಮಾಡಿಲ್ಲ. ಜಸ್ಟ್ ರ್ಯಾಂಡಮಾಗಿ ನಾನು ಊಟ ಏನು ತಿಂದೆ ಅನ್ನೋದನ್ನು ಪಿಕ್ಚರ್ ತೊಗೊಂಡಿದ್ದೀನಿ ನೋಡಿ. ಫಸ್ಟು ಕೋಸಂಬರಿ ಮತ್ತು ಪಲ್ಯ, ಮತ್ತು ಏನು ಹುಳಿ ಥರ ಮಾಡಿರ್ತಾರಲ್ಲ ಅಷ್ಟೇ. ಅದಾದ್ಮೇಲೆ ಇಷ್ಟೇ ಪುಟ್ಟದಾಗಿ ರೈಸ್ ಹಾಕ್ಸ್ಕೊಂಡಿದ್ದೀನಿ ನೋಡಿ, ಇಷ್ಟೇ ತಿಂದಿದ್ದು. ಪಾಯಸ, ಸ್ವೀಟು ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಸೊ ಆದ್ರೂ ಹುಳಿ ಎಲ್ಲ ಜಾಸ್ತಿ ಆಯಿತು, ಸ್ವಲ್ಪ ಹೆವಿ ಫುಡ್ಡೇ ಆಯಿತು ಅಂತ ಹೇಳ್ಬಿಟ್ಟು, ಚೀಟ್ ಮೀಲ್ ಥರ ಆಯಿತು ಅಂತ ಹೇಳ್ಬಿಟ್ಟು 5:30ಗೆ ಲಾಸ್ಟ್ ಮೀಲು, ಅಂದರೆ ಲಾಸ್ಟು. ಇನ್ನು ನೆಕ್ಸ್ಟ್ ಏನೂ ತೊಗೊಳಂಗಿಲ್ಲ, ಬರೀ ಮ್ಯಾಂಗೋ ಒಂದು ಚಿಕ್ಕದು, ಮತ್ತು ಕ್ಯಾರೆಟು, ಸೌತೆಕಾಯಿ, ಮತ್ತು ಒಂದು ಬಾಳೆಹಣ್ಣು ಅಷ್ಟೇ. ಸೊ ಇನ್ನೇನೇ ಇದ್ರೂ ನಾವು ನೆಕ್ಸ್ಟ್ ಡೇ ತನಕ ನಾವು ಊಟ ಮಾಡೋಂಗಿಲ್ಲ, ಬರೀ ನೀರು ಮಾತ್ರ. ಸೊ ನೋಡಿದ್ರಲ್ವಾ ಬೆಳಗ್ಗೆಯಿಂದ ಯಾವ ಥರ ರೂಟೀನ್ ಅಂತ. ಸೊ ಹಾಗೆಯೇ ಬೆಳಗ್ಗೆ ದೋಸೆ, ಅದು ಹೇಳಿದ್ನಲ್ಲ ಇದು ಯಾವುದರಿಂದ ಮಾಡಿರೋದು ಅಂತ. ಸೊ ಅಷ್ಟೆಲ್ಲ ತಿನ್ಕೊಂಡು ಬಂದ್ವಿ. ಮಧ್ಯಾಹ್ನ ಮಾತ್ರ ಚೀಟ್ ಮೀಲ್ ಆಯಿತು, ಬಟ್ ಆದ್ರೂ ನಾನು ಸ್ವೀಟ್ ಏನು ಪಾಯಸ ಏನೂ ಹಾಕಿಸ್ಕೊಳ್ಳಿಲ್ಲ. ಜಸ್ಟ್ ಅನ್ನ ಸ್ವಲ್ಪನೇ ಹಾಕಿಸ್ಕೊಂಡು ಮಿಕ್ಕಿದ್ದೆಲ್ಲ ಪಲ್ಯ ಲೈಕ್ ಆ ಥರ ಮೇಂಟೈನ್ ಮಾಡಿದೆ. ನೆಕ್ಸ್ಟು 5:30ಗೆ ಲಾಸ್ಟ್ ಮೀಲು, ಅಂದರೆ ಅಲ್ಲಿಗೆ ಸ್ಟಾಪ್ ಆಯಿತು. ಅದ್ರ ಮೇಲೆ ನಾವೇನು ತಿನ್ನೋಂಗಿಲ್ಲ. ನಾಳೆ ಬೆಳಗ್ಗೆ 5:15 ಅಂತ ಅಂದರೆ ನಾಳೆ 9:00ವರೆಗೆ ನಾವು ತಿಂಡಿ ಮಾಡ್ಬೋದು, ಓಕೆನಾ. 6 ಗಂಟೆ ಆದರೆ 10 ಗಂಟೆಗೆ ತಿಂಡಿ ಮಾಡ್ಬೋದು, ಅಂದರೆ 16 ಅವರ್ ಗ್ಯಾಪ್ ಕೊಡಬೇಕು. 16 ಅವರ್ ತನಕ ಏನೂ ಊಟ ಮಾಡೋ ಹಾಗಿಲ್ಲ. ಈ ಥರ 30 ಡೇಸ್ ಮಾಡೋಣ. ಮತ್ತು ಎಕ್ಸಸೈಸ್ ಮಾಡಿದ್ದೀನಿ, ಬಟ್ ಅದನ್ನು ವರ್ಕೌಟ್ ಮಾಡಿದ್ದೀನಿ, ಬಟ್ ಅದನ್ನು ಹಾಕಿಲ್ಲ, ಯಾವುದೇ ಥರ ಅಪ್ಲೋಡ್ ಮಾಡಿಲ್ಲ. ನೋಡೋಣ, ಬೇಕು ಅಂತಂದರೆ ಕಮೆಂಟ್ ಮಾಡಿ. ಎಕ್ಸಸೈಸ್ ಯಾವ ಥರ ಮಾಡ್ತೀನಿ ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ನಾನು ಜಸ್ಟ್ ಫುಡ್ ಮಾತ್ರ ಹಾಕಿದ್ದೀನಿ. ಎಕ್ಸಸೈಸ್ ಬೇಕು ಅಂತ ಅಂದರೆ ಯಾರಾದರೂ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಡಯಟ್ ಲಾಗು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತು ಬಾಯ್.